ಸರಿ ಲೀಲಾ, ನಿನ್ ತವ್ರ ಮನೆಯವ್ರಿಗೆ ಹೇಳ್ಬಿಡಮ್ಮ, ದೇವಸ್ಥಾನಕ್ಕೆ ಇನ್ನೊಂದಿನ ಹೋಗ್ತೀವಿ ಅಂತ. ಅಮ್ಮ, ಏನ್ ಹೇಳ್ತಿದ್ಯಮ್ಮ? ಇವತ್ತು ತುಂಬಾ ಒಳ್ಳೆ ದಿನ ಅಂತ ಹೇಳಿದ್ಯಾ? ಏನೇ ಆಗ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಲೇಬೇಕು. ಎಲ್ಲಾ ದಾರಿನೂ ಬಂದಾಗಿದೆ ಅಂದ್ರೆ ಹೋಗೋದಾದ್ರೂ ಹೇಗೆ ಏಜೆ? ನಾನ್ ಕರ್ಕೊಂಡು ಹೋಗ್ತೀನಿ. ಪೂಜೆಗೆ ಇನ್ನು 25 ನಿಮಿಷ ಇರೋದು ಸರ್. ಈ ಟ್ರಾಫಿಕ್ ಅಲ್ಲಿ ಅಷ್ಟು ಕಡಿಮೆ ಟೈಮಲ್ಲಿ ಹೋಗಕ್ಕಾಗತ್ತಾ ಸರ್? ಆಗುತ್ತೆ. 15 ನಿಮಿಷದಲ್ಲಿ ನಾನು ಲೀಲನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಹೇಗೆ ಸರ್? ಗೊತ್ತಾಗುತ್ತೆ. ಲೀಲಾ ಬಾ. ಹೇಗೆ ಗೊತ್ತಾಗತ್ತೆ. ಬಾಸ್ ಅದನ್ನೇ ಹೇಳಿದ್ರು. ನಾನು ಅವರಮ್ಮ, ನಾನು ಅದನ್ನೇ ಹೇಳ್ತಿರೋದು. ಹೇಳಿ ಸರ್, ಯಾವ ಕೊಡ್ಲಿ? ದೇವಸ್ಥಾನಕ್ಕೆ, ಸೇವಂತಿಗೆ, ಸನ್ಮಾನ ಮಾಡೋದಕ್ಕೆ ಸುಗಂಧರಾಜ ಸರ್, ಪ್ರಪೋಸ್ ಮಾಡೋದಕ್ಕೆ ರೋಸು ಸರ್. ಯಾವ ಬೇಕು ಹೇಳಿ ಸರ್? ಪ್ರಪೋಸು, ರೋಸು, ಮಲ್ಗೆ ಹೂ ಕೊಡು. ಮಲ್ಗೆ ಹೂವಾ ಎಷ್ಟು ಮಾಡಬೇಕು ಸರ್? 2 ಮಾಡ. ಲೀಲಾ, ಹಾ ತಗೊಂಡ್ರಾ? ಬನ್ನಿ ಹೋಗೋಣ. ತಗೋ, ಚೇಂಜ್ ಇಟ್ಕೋ. ಈ ಹೂವ ತಗೊಂಡ್ರಲ್ಲ? ಆಕ್ಚುಲಿ ಈ ಹೂವ ಕೊಡ್ಬೇಕು ಅಂತ. ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು ರೀ. ಗಾಡಿ ಸೌಂಡ್ ಇಂದ ನಂಗೆ ಏನೂ ಕೇಳಿಸ್ತಿಲ್ಲ. ಆಕ್ಚುಲಿ ನಾನು ನಿನಗೆ ಸಾರಿ ಕೇಳಬೇಕಿತ್ತು. ಆಮೇಲೆ ಏನು ಸಾರಿನಾ? ಚೆನ್ನಾಗಿದೆ ಅಂತಾನೆ ಹಾಕೊಂಡೆ. ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಸ್ಯಾರಿ ಅಲ್ಲ, ಸಾರಿ ಸಾರಿ. ಏನಂದ್ರಿ? ಹೋಗ್ಲಿ ಬಿಡು. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದನ್ನ ಹೇಳೋದಕ್ಕೆ ಧೈರ್ಯ ಬಂದಿರಲಿಲ್ಲ. ಏನು ಮೌರ್ಯ ಪಿಕ್ಚರಾ? ನಾನು ನೋಡಿದ್ದೀನಿ, ನಂಗೆ ತುಂಬಾ ಇಷ್ಟ. ನಾನು ಹೇಳೋದ್ ಕೇಳಿಸ್ತಾ ಇಲ್ವಾ? ನಂಗೆ ನೀವ್ ಹೇಳೋದೇನು ಕೇಳಿಸ್ತಿಲ್ಲ ರೀ. ನಾನೊಂದು ವಿಷಯ ನಿನಗೆ ಫ್ರಾಂಕ್ ಕೇಳ್ತೀನಿ. ಅಕಸ್ಮಾತ್ ನಾನು ನಿನಗೆ ಪ್ರಪೋಸ್ ಮಾಡಿದ್ರೆ ಏನ್ ಮಾಡ್ತೀಯಾ? ಏನು ಪೋಸಾ? ಹುಡುಗಿರ್ಗೆ ಪೋಸ್ ಮಾಡು ಅಂದ್ರೆ ಯಾರಾದ್ರೂ ಬಿಡ್ತಾರ? ನನಗೆ ಹೇಳಿದ್ರೆ ನಾನಂತೂ ನೀಟಾಗಿ ಪೋಸ್ ಮಾಡ್ತೀನಪ್ಪ. ಹೈ, ನಾನು ಪ್ರಪೋಸು ಅಂದ್ರೆ ಪೋಸು ಅಂತ ಹೇಳ್ತಾ ಇದ್ದಾಳೆ. ಸರಿ. ದೇವ್ರೆ, ನೀನ್ ನಂಗೆ ಮೋಸ ಮಾಡ್ತಿದ್ಯಾ. ನಿನ್ನ ಹತ್ರ 2 ಆಪ್ಷನ್ ಇತ್ತು. ಒಂದು, ಗಂಟೆನ ಕೆಳಗೆ ಹಾಕ್ಬೇಕಿತ್ತು, ಇಲ್ಲ ನನ್ನ ಹೈಟಾಗಿ ಬೆಳೆಸ್ಬೇಕಿತ್ತು. ನೀನ್ 2 ಮಾಡಿಲ್ಲ. ಈಗ ನನ್ನ ಗಂಟನ ಹೇಗೆ ಹೊಡಿಲಿ ನೀನೇ ಹೇಳು. ಇನ್ನೊಂದ್ಸತಿ ಟ್ರೈ ಮಾಡೋಣ. ಏನ್ ಮಾಡೋದು ಇವಾಗ? ದೇವ್ರೆ, 2 ಆಪ್ಷನ್
ಆಪ್ಷನ್ ವರ್ಕ್ ಆಗ್ಲಿಲ್ಲ ಅಂದ ತಕ್ಷಣ ನೀನೇ 3ನೇ ಆಪ್ಷನ್ ಕೊಟ್ಬಿಟ್ಟಿಯಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದ್ ಮಾಡು. ಹೌದು, ಮೇಲಕ್ಕೆ ಹೇಗ್ ಬಂದೆ? ಮೆಲ್ಲ ಮೆಲ್ಲ ಮುತ್ತಿರಿದಂತೆ ಯಾರು ನನ್ನ ಮುದ್ದಾಡಿದಂತೆ ಹಾಡದೆ ಹಾಡು ಹಗಲೇ ಈಗಾಗ್ಲೇ ನನ್ನಲ್ಲಿ ಪ್ರೀತಿ ಆಗಿದೆ. ಅವ್ರು ಹೇಳ್ಕೊಡೋದೊಂದೇ ಬಾಕಿ. ಅವ್ರನ್ನ ಸತಾಯಿಸೋದು ನನಗೂ ಇಷ್ಟ ಇಲ್ಲ. ಏಜೆ ಯಾವಾಗ ಹೇಳ್ತಿರೋ ಅಂತ ತುದಿ ಕಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ. ಹಬ್ಬ ಅಂತೂ ಪಾದಯಾತ್ರೆಯಲ್ಲಿ ದೇವಸ್ಥಾನ ತಲುಪಿದ್ವಿ. ಆ ಭಗವಂತ ನಾವು ಅನ್ಕೊಂಡಿದ್ದನ್ನ ನಡೆಸ್ಕೊಟ್ಬಿಟ್ರೆ ಸಾಕು. ಏನೇ ಹೇಳ್ತಾ ಇದೀಯಾ? ಅದನ್ನೆಲ್ಲ ಲೀಲಾ ಅತ್ತೆ ಬಾಯಲ್ಲೇ ಮನೇಲಿ ಕೇಳಿರೋದು. ಬನ್ನಿ ಹೋಗೋಣ. ಅವರಿಬ್ರು ಒಂದಾಗಕ್ಕೆ ಚಾನ್ಸೇ ಇಲ್ಲ. ಅಕಸ್ಮಾತ್ ಆ ವಿಧಿನೇ ಅವ್ರನ್ನ ಒಂದ್ ಮಾಡಿದ್ರು ಈ ದುರ್ಗಾ ಬಿಡಲ್ಲ. ಥ್ಯಾಂಕ್ ಯು. ಲೀಲಾ, ಕಾಣಿಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು ಕಾಣಿಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು ಗಾಯಕ್ಕೆ ಕುಡಿ ನೋಟ ಸಾಕು ಮಾಯಿಸೋ ಒಡನಾಟ ಬೇಕು ಮಾತಾಡುವ ದೇವರೇ ನೀನು ಕಾಣಿಯಾಗಿರುವೆ ನಾನು ಎದುರಲ್ಲಿ ಕಾಣುತ್ತಿರುವಾಗ ನೀನು ನೋಡ್ಕೊಂಡು ಹೆಜ್ಜೆ ಹಾಕೋದಲ್ಲ. ಇನ್ ಮುಂದೆ ನೀನು ಯಾವತ್ತೂ ಜಾರಲ್ಲ. ಯಾಕೆಂದ್ರೆ ನೀನಿಡೋ ಪ್ರತಿ ಹೆಜ್ಜೆ ಹಿಂದೆ ನಾನು ಇರ್ತೀನಿ. ಪರವಾಗಿಲ್ವೇ? ಏಜಿನೂ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ. ಏನ್ ಮೇಡಮ್ ನೀವು ನಮ್ಮ ಬಾಸ್ ಅಷ್ಟೊಂದು ಮಾಸ್ ಆಗಿ ಡೈಲಾಗ್ ಬಿಡ್ತಿದ್ರೆ ನೀವು ನೋಡಿದ್ರೆ 5ಗೆ 2 ರೇಟಿಂಗ್ ಕೊಡ್ಬೋದು ಅಂತ ಸಿನಿಮಾಗೆ ರೇಟಿಂಗ್ ಕೊಟ್ಟಾಗೆ ಪರವಾಗಿಲ್ಲ 1 ಟೈಮ್ ವಾಚಬಲ್ ಅಂತಿದ್ದೀರಲ್ವಾ?
ಇಷ್ಟು ದಿನ ಮಿಸ್ಟರ್ ಹಿಟ್ಲರ್ ಆಗಿದ್ದ ನಮ್ಮ ಬಾಸ್ ಈಗ ಮಿಸ್ಟರ್ ಲವರ್ ಆಗಿ ನಿಂತಿದ್ದಾರೆ. ಭಗವಂತ, ಎಲ್ರೂ ಒಟ್ಟಾಗಿ ಬಂದಿದ್ದೀವಿ. ನನ್ನ ಮಗ ನನ್ನ ಸೊಸೆ ಖುಷಿಯಾಗಿದ್ರೆ ಅದಕ್ಕಿಂತ ನನ್ಗಿನ್ನೇನ್ ಬೇಕಪ್ಪ? ಈ ಮುದುಕಿ ಕೇಳ್ಕೊಳ್ಳೋದಿಷ್ಟೇ, ನನ್ನ ಮಗ ಸೊಸೆ ಸಂಬಂಧ ಮುಂದೆ ಏನಾಗುತ್ತೆ ಅಂತ ಒಂದು ಸಣ್ಣ ಸುಳಿವು ಕೊಡಪ್ಪ, ಅಷ್ಟೇ ಸಾಕು. ಅಯ್ಯೋ, ಮುತ್ತೈದೆ ಕೊಡ್ಬೇಕಾಗಿದ್ದ ಅರ್ಶಿನ, ಕುಂಕುಮ, ಅಕ್ಷತೆ ಕಾಳು ಎಲ್ಲ ಚೆಲ್ಲೋಯ್ತಲ್ಲಪ್ಪ. ಇದೇನಾಗೋಯ್ತು ಭಗವಂತ? ಕುಂಕುಮ ಕೈ ಜಾರ್ ಹೋಯ್ತು. ಇದೇನ್ ಸುಳು ಕೊಡ್ತಿದ್ಯಪ್ಪ? ದೇವರಿಗೆ ಒಪ್ಪಿಸೋ ಪ್ರಸಾದ. ಜೋಪಾನಾಗಿ ಮನೆಗೆ ಹೋಗಿ ಮೇಲೆ ಇಡಬೇಡ. ಅಯ್ಯೋ, ಕೈ ಬಂದ ಫಲ ಜಾರೋ ಹಾಗಾಗ್ಬಿಡ್ತಾ. ಇದೇನಾ ಭಗವಂತ ನೀನು ನನಗೆ ಕೊಡ್ತಿರೋ ಸುಳುವು? ಇದೇನಾ ನಿನ್ನ ಸೂಚನೆ? ಹುಷಾರು. ಅಜ್ಜಿ, ಏನಾಯ್ತು? ಯಾಕೆಷ್ಟು ಗಾಬರಿಯಿಂದ ಇದ್ದೀರಾ? ನಾನಾ? ಹಾಗೆಲ್ಲ ಏನಿಲ್ವಲ್ಲ, ನಾನು ಖುಷಿಯಾಗೇ ಇದ್ದೀನಿ. ಅಯ್ಯೋ, ನೀ ಏನೇನೋ ಅನ್ಕೋಬೇಡ. ಪೂಜೆ ಎಲ್ಲ ಮುಗಿತಲ್ಲ, ನಡೀರಿ ಮನೆಗೆ ಹೋಗೋಣ, ನಡೀರಿ. ಮಗ ಸೊಸೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಅಜ್ಜಿ ಗಾಬರಿ ಆಗುವಂತ ವಿಷಯ ಏನಿರ್ಬೋದು? ದೇವಸ್ಥಾನಕ್ಕೆ ಬರೋವರೆಗೂ ಅಜ್ಜಿ ಆರಾಮಾಗೇ ಇದ್ರು. ಈಗ ಇಷ್ಟು ಹೆದರಿದ್ದಾರೆ ಅಂದ್ರೆ ಇಲ್ಲಿ ಏನ್ ನಡೆದಿರ್ಬೋದು? ಇಲ್ಲ ವಿಶ್ವರೂಪ್, ಅವ್ರು ಹೇಳಕ್ಕಂತ ಬಂದ್ರು. ಗಾಡಿಯಲ್ಲಿ ಬರುವಾಗ್ಲೂ ಅವ್ರು ಹೇಳಕ್ ಟ್ರೈ ಮಾಡಿದ್ರು. ಆದ್ರೆ ಅವ್ರು ನನಗೋಸ್ಕರ ಒದ್ದಾಡ್ತಿರೋದು ನೋಡ್ಬೇಕು ಅಂತ ನಾನೇ ಸ್ವಾರ್ಥಕ್ಕೆ ಕೇಳಿಸಿದ್ರು. ಏನು ಕೇಳಿಸಿಲ್ಲ, ಹಾಗೆ ನಾಟಕ ಮಾಡ್ದೆ. ಪಾಪಚ್ಚಿ ಅವರು. ಹಾಗಾದ್ರೆ ನೀವು ಕಳ್ಕೊಂಡಿರೋ ಸ್ಥಾನ ನಿಮ್ಗೆ ಸಿಕ್ತು ಅಂತಾಯ್ತು. ಆದ್ರೂ ಮನ್ಸಲ್ಲಿರೋ ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ನಿಮ್ಗೆ ಯಾವ ಸ್ಥಾನ ಸಿಗ್ಬೇಕಿತ್ತು ಅದೆಲ್ಲ ಸಿಕ್ಕಾಯ್ತು. ಆದ್ರೆ ಇರೋ ಸ್ಥಾನನ ನೀವು ಸರಿಯಾಗಿ ಬಳಸ್ಕೋತಿಲ್ವಲ್ಲ ಅನ್ನೋ ವಿಷಯದಲ್ಲಿ ಮನಸ್ಸಲ್ಲಿ ಖೇದ ಇದೆ ಮೇಡಮ್. ಯಾವ ಸ್ಥಾನ ವಿಶ್ವರೂಪ್? ನೋಡಿ ಮೇಡಮ್, ನೀವು ಈ ಮನೆಗೆ ಸೊಸೆಯಾಗಿ ಬಂದ್ರಿ. ಅಜ್ಜಿ ನಿಮ್ಮನ್ನ ಪರ್ಫೆಕ್ಟ್ ಸೊಸೆ ಅಂತ ಅನ್ಕೊಂಡ್ರು. ಇನ್ನು ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಹೆಂಡತಿ ಕೂಡ ಅನ್ಸ್ಕೋತೀರಾ. ಇನ್ನು ಈ ಮನೆ 3 ಸೊಸೆಂದಿರಿದಾರಲ್ವಾ, ಅವ್ರಿಗೆ ಅತ್ತೆಯಾಗಿ ಆ ಸ್ಥಾನದಲ್ಲೂ ಪರ್ಫೆಕ್ಟ್ ಅಂತ ಅನ್ಸ್ಕೋಬೇಕು. ಅದನ್ನ ನೋಡಿದ್ರೆ ಹೆಂಗಿರ್ಬೇಕು ಗೊತ್ತಾ ಮೇಡಮ್? ನಿಮ್ಮನ್ನ ನೋಡ್ತಿರ್ಬೇಕಾದ್ರೆ ಈ ಮಾಲಶ್ರೀ ಮೇಡಮ್. ಮಾಲಶ್ರೀ ಅವರ ನನ್ಗೆ ಅವ್ರದ್ರ ತುಂಬಾ 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 ಇಷ್ಟ. ಅಯ್ಯೋ ಮೇಡಮ್, ನನ್ಗೆ ಡೈಲಾಗ್ ಕಂಪ್ಲೀಟ್ ಮಾಡಕ್ ಬಿಡಿ. ನೀವು ನೋಡಕ್ಕೆ ಹೆಂಗಿರ್ಬೇಕು ಅಂದ್ರೆ ಈ ಮಾಲಶ್ರೀ ಮೇಡಮ್ ಸಿನಿಮಾದಲ್ಲಿ ಅತ್ತೆ ಕ್ಯಾರೆಕ್ಟರ್ ಮಾಡ್ತಾರಲ್ವಾ ಸತ್ಯಭಾಮ ಅವರು, ಹಂಗಿರ್ಬೇಕು ಮೇಡಮ್. ಏನಂತೀರಾ? ವಿಶ್ವರೂಪ್, ನಾನು ಈ ರೂಟಲ್ಲಿ ಯೋಚನೆನೇ ಮಾಡಿರ್ಲಿಲ್ಲ. ಆಕ್ಚುಲಿ ದಿಸ್ ಇಸ್ ಅ ವೆರಿ ಗುಡ್ ಐಡಿಯಾ. ನಾಳೆಯಿಂದ ಲೀಲಾ 2.0 ಅಲ್ಲಿ ಅತ್ತೆ ಸೇರ್ಕೋತಾಳೆ, ನೋಡ್ತಾ ಇರಿ. ಹಾಗಾದ್ರಿ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಪ್ಲೀಸ್ ವೆಲ್ಕಮ್ ಲೀಲಾ ಅತ್ತೆ ಆನ್ ದ ಫ್ಲೋರ್.
ಸರ್ ನಾವು ಇವಾಗ ನೋಡಿದ್ವಲ್ಲ ಕ್ಯಾಮ್ರಾದು, ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕ್ಯಾಮ್ರಾ ಸಿಗ್ಬೋದಾ? ಇಲ್ಲಮ್ಮ, ನಮ್ಮ ದೇವಸ್ಥಾನದಲ್ಲಿ ಎಷ್ಟು ಕ್ಯಾಮ್ರಾಗಳಿವೆಯೋ ಅದ್ರ ಎಲ್ಲ ಮಾನಿಟ್ರು ಅಲ್ಲೇ ಇರೋದು. ಆದ್ರೆ ನಂಗೆ ಅದರಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ. ಅಮ್ಮ, ಭಕ್ತರು ಪ್ರೀತಿಯಿಂದ ತಮ್ಮ ಹರಕೆ ತೀರ್ಸೋಕ್ಕೋಸ್ಕರ ಯಾವ ಕ್ವಾಲಿಟಿ ಕ್ಯಾಮ್ರಾನ್ ಕೊಟ್ಟಿದ್ದಾರೋ ಅದನ್ನ ಅಭ್ಯಂತರವಿಲ್ಲದೆ ಇಲ್ಲಿ ಫಿಕ್ಸ್ ಮಾಡಿದೀವಮ್ಮ. ಅಯ್ಯಯ್ಯೋ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲಪ್ಪ. ನನಗ್ ಬೇಕಾಗಿರೋದೇ ಬೇರೆ. CC ಕ್ಯಾಮ್ರಾದಲ್ಲಿ ಏನೇನ್ ರೆಕಾರ್ಡ್ ಆಗಿದೆಯೋ ಅದನ್ನೆಲ್ಲ ನೀವೇ ನಿಮ್ ಕಣ್ಣಾರ ನೋಡಿದ್ದೀರಾ. ಅದರಲ್ಲಿ ಕ್ಲಿಯರ್ ಆಗಿರೋದನ್ನ ನಾವು ನಿಮಗೆ ತೋರಿಸಿದೀವಿ. ಅದೆಲ್ಲ ಸರಿ, ಅಲ್ಲಿ ಆ ಗೇಟ್ ಹತ್ರ ಯಾವ್ದಾದ್ರು ಕ್ಯಾಮ್ರಾ ಇದೆಯಾ? ಅಮ್ಮ, ನೀವು ಹೇಳ್ತಿರೋ ಜಾಗದಲ್ಲಿ ಪವರ್ ಲೈನ್ ಹೋಗಿದೆ. ಅಲ್ಲಿ ತೊಂದರೆ ಆಗುತ್ತೆ ಅಂತ ನಾವು ಕ್ಯಾಮ್ರಾ ಫಿಕ್ಸ್ ಮಾಡಿಲ್ಲ, ಆದ್ರಿಂದ ಏನು ಕಾಣಿಸಲ್ಲ. ಸರಿಪ್ಪ, ನಾ ಬರ್ತೀನಿ. ನನ್ನ ಕಣ್ಣು ಸುಳ್ಳು ಹೇಳಿದ್ರು ಕ್ಯಾಮ್ರಾ ಕಣ್ಣು ಸುಳ್ಳು ಹೇಳಲ್ಲ ಅಂತ ಅನ್ಕೊಂಡೆ. ದುರ್ಗಾ ಸೊಸೆ, ಏನು ಮಾಡುತ್ತಿರುವೆ? ಕಾಣಿಸ್ತಿಲ್ಲ, ಅಡುಗೆ ಮಾಡ್ತಿದ್ದೀನಿ. ಮನೆಯವ್ರಿಗೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ. ಅನ್ನ ಆಗಿದೆ, ಸಾಂಬಾರ್ ಮಾಡ್ತಾ ಇದ್ದೀನಿ. ನನ್ನ ಮುದ್ದಿನ ಸೊಸೆ ಸಾಂಬಾರನ್ನು ಹೇಗೆ ಮಾಡಿದ್ದಾಳೆಂದು ರುಚಿ ನೋಡಬೇಕಲ್ಲವೇ? ಸರು, ಹೌದೌದು, ಅತ್ತೆ ಅಂದ್ಮೇಲೆ ಇದೆಲ್ಲ ಸಹಜ ಅಲ್ವಾ? ನಾನು ತರ್ತೀನಿ. ಸಾಂಬಾರ್ನ ಕೈ ಮೇಲೆ ಹಾಕ್ತೀಯಲ್ಲ, ಏನು ನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ನಿಮ್ಮಂತ ಸೊಸೆಂದ್ರ ಬಗ್ಗೆ ನನಗೆ ಗೊತ್ತಿಲ್ವಾ? ನಂಗೆ ಗೊತ್ತು, ನೀವಿಬ್ರು ನನ್ನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅಂತ. ಆದ್ರೆ ನಾನು ಇದಕ್ಕೆಲ್ಲ ಬಗ್ಗೋಳಲ್ಲ. ಸಾರಿ, ಉಫ್ ಮಾಡಿ ಹಾಕ್ತೀನಿ. ಏನು ಮಾಡಿದ್ರು ಹೇಳ್ಕೊಳಕ್ಕಾಗ್ತಾ ಇಲ್ವಲ್ಲ. ಅವತ್ತು ಲೆಟ್ರ್ ಬರೆಯೋಣ ಅಂತ ಹೋದೆ, ಲೀಲಾ ಬಂದಿದ್ಲು, ಮತ್ತು ಟ್ರೈಯೂ ಮಾಡಲಿಲ್ಲ. ಇವತ್ತು ಯಾಕೆ ಟ್ರೈ ಮಾಡಬಾರ್ದು? ಕರೆಕ್ಟ್, ರೈಟ್, ಸರಿ ಇದೆ. ಮೈ ಡಿಯರ್ ಲೀಲಾ, ಡಿಯರ್ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗೋಯ್ತು ಅನ್ಸುತ್ತೆ. ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸಿ ನನ್ನ ಕನ್ಸಲ್ಲಿ ಬಂದು ನನ್ನ ತಲೆ ಕೆಡ್ಸಿದಿರ ತಾನೆ? ಹೇಳಿ, ಇದು ನ್ಯಾಯ ಅಲ್ವಾ? ಪ್ರೀತಿಯ ಲೀಲಾ, ಪ್ರೀತಿಯ ಲೀಲಾ. ನಾನೇನೋ ಪ್ರೀತಿನೇ ಹೇಳ್ಕೊಂಡಿಲ್ಲ, ಆಗ್ಲೇ ಈ ಥರ ಎಲ್ಲ ಬರೆಯೋದು ಸರಿ ಹೋಗಲ್ಲ. ಏನಂತ ಬರೀಲಿ? ಜಸ್ಟ್ ಲೀಲಾ ಅಂತ ಬರೀಲ್ಲ? ಛೇ, ತುಂಬ ಸಪ್ಪೆ ಆಗ್ಬಿಡುತ್ತೆ. ಹಾ, ಡಿಯರ್ ವೈಫ್ ಲೀಲಾ. ಎಸ್,
ಬಟ್ ನಾನು ಸಾರಿ ಕೇಳಾದ್ಮೇಲೆ ಹೆಂಡತಿ ಅಂತ ಕರೆಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಈ ಬರೆಯೋದು ಛತ್ತರಿಗೆ ಮತ್ತೇನಂತ ಬರೀಲಿ? ಆತ್ಮೀಯ ಲೀಲಾ. ಎಸ್, ಇದು ಕರೆಕ್ಟ್ ಆಗಿದೆ. ಬಾಸ್ ಸಿಕ್ತು. ನೋ, ಓಪನ್ ಮಾಡಬೇಡ, ಅದನ್ನ ಓಪನ್ ಮಾಡಬೇಡ. ಬಾಸ್ ಇದಾ? ಹಾ, ಇದೆ ಬೇಕಾಗಿದೆ. ಥ್ಯಾಂಕ್ ಯು. ಹೊಡಿ. ನಾನು ಹೋಗ್ಬೇಕಾರಿ? ಫಸ್ಟ್ ನೀನೇ ಹೊರಡ್ಬೇಕು. ನೀನ್ ಇಲ್ಲಿದ್ರೆ ನನಗೆ ತೊಂದರೆ ಆಗುತ್ತೆ. ಹೊರಡು. ರೀ ಯಜಮಾನ್ರೆ, ಕೆಳಗಡೆ ಬಿದ್ದಿತ್ತು. ನೀವು ಹುಡುಕ್ತಿರೋದು ಇದೇನಾ ನೋಡಿ. ರೀ, ಪಿಂಕಿ ಪ್ರಾಮಿಸ್ ಇದ್ರೊಳಗೆ ಏನಿದೆ ಅಂತ ನಾವು ಓದಿಲ್ಲ, ಆದ್ರೆ ಇವಾಗ ಓದ್ತೀವಿ. ದುರ್ಗಾ, ಏನ್ ಮಾಡ್ತಿದ್ದೀರಾ? ಎಲ್ಲರಿಗೂ ಊಟ ಬಡಿಸಿ. ಊಟ ಬಡಿಸೋದಾ? ಏನು ಹೇಳ್ತಿದ್ದೀರಾ? ಅಡಿಗೆ ಮಾಡಬೇಡ ಅಂತ ನೀವೇ ತಾನೇ ಹೇಳಿದ್ದು. ಏನು, ಅಡ್ಗೆ ಮಾಡಿಲ್ವಾ? ಎಲ್ಲರೂ ಡೈನಿಂಗ್ ಟೇಬಲ್ ಮುಂದೆ ಕೂತಿದ್ದಾರೆ, ಈಗ ಅಡ್ಗೆ ಮಾಡಿಲ್ಲ ಅಂದ್ರೆ ಹೇಗೆ? ಎಲ್ಲರೂ ಹಸ್ಕೊಂಡಿರ್ಬೇಕಾ? ಇದನ್ನ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ನಮ್ಮನೆ ಅಂತ ಬರೀ ಹೇಳೋದಲ್ಲ, ನಮ್ಮನೆ ಹಾಗೆ ನಡ್ಕೊಳ್ಳಬೇಕು. ಏನಮ್ಮ ದುರ್ಗಾ, ಮೊದಲೇ ಹೇಳ್ಬಾರ್ದಿತ್ತ? ನೀನ್ ಅಡ್ಗೆ ಮಾಡ್ತೀಯ ಅಂತ ಅನ್ಕೊಂಡು ಲೀಲಾ ಅಡ್ಗೆ ಅವ್ರನ್ನೆಲ್ಲ ಮನೆ ಕಳಿಸ್ಬಿಟ್ಲಂತೆ. ಈಗ ನೋಡು, ಊಟಕ್ಕೆ ಕೂತಾಗ ಹೀಗೆ ಕಾಯೋ ಥರ ಆದ್ರೆ ಯಾರಿಗೆ ಆಗ್ಲಿ ಬೇಜಾರಾಗಲ್ವಾ ಹೇಳು? ನೀವೇ ಬೇಡ ಅಂತ ಹೇಳಿ ಈಗ ಅಡ್ಗೆ ಮಾಡಿದಿರ ಅಂತ ಕೇಳ್ತಿದ್ರಲ್ಲ, ಏನ್ ರಿವೆಂಜಾ? ಸ್ವಲ್ಪ ರಿವೈಂಡ್ ಮಾಡಿ ನೋಡು ಫ್ರೆಂಡ್. ತಾವೇನ್ ಮಾಡಿದ್ರು ಅದನ್ನೇ ನಾನು ಮಾಡ್ತಿರೋದು. ನಾನು ಎಷ್ಟು ಹೇಳಿದ್ರು ನೀವ್ ನನ್ನ ಮಾತೇ ಕೇಳಲ್ಲ. ಮೊದಲೇ ಏಜೆ ಅಪ್ಸೆಟ್ ಆಗಿದ್ದಾರೆ, ಅಂತದ್ರಲ್ಲಿ ನೀವ್ ಅಡ್ಗೆ ಮಾಡಿ ಬಡಿಸೋದು ಅಂದ್ರೆ ಅವ್ರಿಗೆ ನೋವಾಗಲ್ವಾ? ನನ್ನ ಮೊದಲನೇ ಪ್ರೀತಿನೇ ಕೊನೆ ಪ್ರೀತಿ ಅನ್ಕೊಂಡಿದ್ದೆ, ಹಾಗೆ ಬದುಕಿದ್ದೆ. ಲೀಲಾ ನನ್ನ ಜೀವನದಲ್ಲಿ ಬಂದ್ಮೇಲೂ ಅದು ನನ್ನ ಎರಡನೇ ಪ್ರೀತಿ ಅಂತ ಅನ್ಸೇ ಇರಲಿಲ್ಲ. ಯಾಕೆಂದ್ರೆ ನಾನು ಯಾವತ್ತೂ ಲೀಲನ್ನ ಆ ಭಾವನೆ ನೋಡೇ ಇರಲಿಲ್ಲ, ಆ ಫೀಲಿಂಗು ಡೆವಲಪ್ ಆಗಿರಲಿಲ್ಲ. ದೇವರೇ, ಇದು ಏನ್ ಮಾಡ್ಬಿಟ್ಟಪ್ಪ ನೀನು? ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅಂತ ನಾನು ಯಾರ ಕೈಲೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆಂದ್ರೆ ಅದು ಅಂಥ ವಿಷಯ. ನನ್ನ ಕಣ್ಣೇನಾದ್ರೂ ನನಗೆ ಮೋಸ ಮಾಡ್ತಾ, ಅಥವಾ ನನ್ನ ಮನಸ್ಸಲ್ಲಿರೋ ಭಯ ಅಂತರ ರೂಪದಲ್ಲಿ ಕಾಣಿಸ್ಕೊಂತ? ಬಟ್ ಈಗ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ?
ನನ್ನ ಮೊದಲನೇ ಪ್ರೀತಿ ಎಲ್ಲೂ ಹೋಗಿಲ್ಲ, ನನ್ನ ಜೊತೆನೇ ಇದೆ. ಅದು ಲೀಲಾ ರೂಪದಲ್ಲಿ ಬಂದಿದೆ. ನೀನು ಲೀಲಾ ಆಗಿ ಬಂದಿದ್ಯಾ ಅಂತ. ವಯಸ್ಸಾದ್ಮೇಲೆ ಅರಳು ಮರಳು ಅಂತಾರೆ. ಅಕಸ್ಮಾತ್ ನನಗೆ ಹಾಗೇನಾದ್ರೂ ಆಗಿ ನಾನೇ ಸುಮ್ಮನೆ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೀನ, ಅದು ಗೊತ್ತಾಗ್ತಾ ಇಲ್ಲ. ಶೋ ದೇವ್ರೆ, ಇದೆಂಥ ಪರಿಸ್ಥಿತಿ ತಂದಿಟ್ಬಿಟ್ಯಪ್ಪ. ನಾನು ಏನ್ ಮಾಡ್ಲಿ ಈಗ? ಯಾವತ್ತೂ ನೀನಿಲ್ಲ ಅನ್ನೋದನ್ನ ನನ್ನ ಮನಸ್ಸಾಗ್ಲಿ ನನ್ನ ಆತ್ಮಸಾಕ್ಷಿಯಾಗ್ಲಿ ಒಪ್ಕೊಂಡಿರಲಿಲ್ಲ. ಆದ್ರೆ ಈಗ ಲೀಲನ್ ಮೇಲೆ ಪ್ರೀತಿ ಆದ್ಮೇಲೆ ನೀನಿಲ್ಲ ಅನ್ನೋ ಸತ್ಯನ ನನ್ನ ಮನಸ್ಸು ಒಪ್ಕೊಂಡಿದೆ. ಅಂತರ ನೀನೇ ಲೀಲನ್ನ ಆಯ್ಕೆ ಮಾಡಿದ್ಮೇಲೆ ಅದು ನನ್ನ ಮೊದಲನೇ ನೋವೇ ಅನಿಸಿದೆ. ಸೊ ಈಗಲೂ ನನ್ನ ಬೆಸ್ಟ್ ಲವ್, ಫಸ್ಟ್ ಲವ್. ಮಲ್ಲಿಗೆ ತರ ಕರೆದ್ರೆ ನಿಮ್ ಕಿವಿಗೆ ಕೇಳ್ಬೇಕಲ್ಲ ದುರ್ಗಾ, ಅದಕ್ಕೆ ಜೋರಾಗಿ ಕರೆದೆ. 2 seconds ಲೇಟ್ ಮಾಡಿದ್ರೆ ಈ ಕಾರು ಕಿಡ್ನಾಪು ಇದೆಲ್ಲ ಯಾರು ಮಾಡಿಸಿದ್ದು ಅಂತ ಹೇಳ್ಬಿಡ್ತಿದ್ದೆ. ಈಗೇನ್ ಆಗ್ಬಾರ್ದಾಗಿದೆ ಅಂತ ಹಳೆದಿನೆಲ್ಲ ಎತ್ತಾಡ್ತಿದ್ದೀರಾ ನೀವು? ಅಯ್ಯೋಯ್ಯೋಯ್ಯೋ, ಮನೆ ಹೆಣ್ಮಕ್ಳು ನೀವು. ಬೆಳಿಗ್ಗೆ ಬೇಗ ಎದ್ದು ಮನೆ ಬಾಗ್ಲಿಗೆಲ್ಲ ನೀರ್ ಹಾಕಿ ರಂಗೋಲಿ ಬಿಡಿಸ್ಬೇಕು. ಇದು ನಿಮ್ಮಂತ ಹೆಣ್ಮಕ್ಳು ಧರ್ಮ. ನಾವು ಮನೆ ಕಸ ಗುಡಿಸಿ ರಂಗೋಲಿ ಹಾಕ್ಬೇಕಾ? ಸಾಧ್ಯನೇ ಇಲ್ಲ. ನಾವೇನು ನಮ್ ಸ್ಟೇಟಸ್ ಏನು ಅಂತ ಗೊತ್ತಿದ್ದು ಮಾತಾಡ್ತಿದ್ದೀರಲ್ಲ. ಮರ್ಯಾದೆ. ಹೌದು, ನೀವ್ ಏನ್ ಹೇಳ್ತಾ ಇದ್ದೀರೋ ಅದನ್ನೆಲ್ಲ ನಮ್ ಕೈಲಿ ಮಾಡಕ್ಕಾಗಲ್ಲ. ಬೇಕಾದ್ರೆ ಅದನ್ನೆಲ್ಲ ಕೆಲಸದವ್ರು ಮಾಡ್ತಾರೆ ಬಿಡಿ. ಓ, ಯು ಮೀನ್ ಹೌಸ್ ಮೇಟ್ಸ್? ಅದನ್ನೇ ನಾನು ಕನ್ನಡದಲ್ಲಿ ಹೇಳಿದ್ದು. ವಾರ್ರೆ ಮೇರೆ ಶೇರ್, ಮನೆ ಕೆಲ್ಸದವರು ಕೂಡ ಮನೆ ಕೆಲಸ ಮಾಡ್ತಾರೆ. ಆದ್ರೆ ಅದ್ ಅವ್ರ ಮನೆ ಆಗಿರಲ್ಲ ಅಲ್ವಾ? ಮಾತೆತ್ತಿದ್ರೆ ನಮ್ಮನೆ ಅಂತ ಹೇಳ್ತಿರಲ್ಲ, ಅದ್ರ ತಕ್ಕನಾಗೆ ಕೆಲ್ಸ ಕೂಡ ಮಾಡ್ಬೇಕು. ಮನೆ ಹಾಳಿರ ನಾಲ್ಗೆ ಮಿತಿ ಮೀರ್ತಾ ಇದೆ. ಅಯ್ಯೋ, ಮನೆ ಹಾಳು ಮಾಡೋರ್ಗೆ ಮನೆ ಹಾಳಿರ ಅಂದ್ರೆ ನನ್ ಬೇರೆದ್ ಹೇಳಕ್ಕಾಗತ್ತಾ? ನೀವಿಬ್ರು ಏನ್ ಸೇರ್ಕೊಂಡು ಈ ಮನೆ ಉದ್ಧಾರ ಮಾಡಿದೀರಾ? ಸೋಯ್ ಬಿಟ್ರೆ ನಿಮ್ ಬಣ್ಣ ಬಯಲ್ ಮಾಡ್ಬಿಡ್ತೀನಿ. ನೋಡಿ ಅಮ್ಮಣ್ಣಿಗಳ, ನೀವಿಬ್ರೆ ಈ ಮನೆ ಕೆಲ್ಸನೆಲ್ಲ ಮಾಡ್ಬೇಕು. ಮನೆ ಕೆಲ್ಸದವ್ರೆಲ್ಲ ಮಾಡಕ್ಕಾಗಲ್ಲ. ಯಾಕೆ? ಕೆಲ್ಸದವ್ರಿಗೆಲ್ಲ ರಜೆ ಕೊಟ್ಟು ಕಳ್ಸಿದೀನಿ. ಯಾಕೆ? ಈ ಕೆಲ್ಸ ಎಲ್ಲ ನೀವ್ ಮಾಡ್ಬೇಕು ಅಂತ. ಅಕ್ಕ, ಮನೆ ಕೆಲಸ ಎಲ್ಲ ನಾವೇ ಮಾಡ್ಬೇಕು ಅಂದ್ರೆ ಆ ಲಕ್ಷ್ಮಿ ಯಾಕಿಲ್ಲ ಇಲ್ಲಿ? ನೀವು ಅವಳೊಬ್ಬಳನ್ನ ಬಿಟ್ಬಿಟ್ಟು ನಮ್ಗೆ ಯಾಕೆಲ್ಲ ಕೆಲಸ ಹೇಳ್ತಾ ಇದ್ದೀರಾ? ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಹಿಂದಿನೂ ಮಾಡಿಟ್ಬಿಟ್ಟು ಬಂದಿದ್ದೀನಿ. ಈಗ ಅತ್ತೆ ಹೇಳ್ತಿರೋದು ನಿಮ್ ಪಾಲಿನ ಕೆಲಸ ಅಕ್ಕ. ಕೇಳಿಸ್ಕೊಂಡ್ರಾ? ಸಹವಾಸ ದೋಷ ಅಂತ ಹೇಳ್ತಾರೆ. ಲಕ್ಷ್ಮಿ ನನ್ ಸಹವಾಸ ಮಾಡಿ ಮಾಡಿ ಅಪ್ಪಟ ಗೃಹಿಣಿ ಆಗಿದ್ದಾಳೆ. ಮನೆ ಕೆಲ್ಸ ಎಲ್ಲ ಮುಗಿಸಿದಾಳೆ.